ಹಾಯ್, ನಾನು ಮುರಳಿ ಮತ್ತೊಂದು ಲಾಗ್ ಮುಂದೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಮುತ್ತತ್ತಿಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಶ್ರೀರಂಗಪಟ್ಟಣದಿಂದ ಒಂದು ವೆಹಿಕಲ್ನ ಕೂಡ ಮಾಡಿದ್ವಿ. ಎಲ್ಲರೂ ಪೂಜೆ ಮಾಡಕ್ಕೆ ಮುತ್ತೈದೆ ಹೆಂಗ್ಸ್ ಬಂದ್ರೆ ನಮ್ಮ ಕಡೆ ಮುತ್ತೈದೆ ಗಂಡ್ಸ್ ಬಂದ್ರೆ ಪೂಜೆನ ಮುಗಿಸಿದ ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಶ್ರೀರಂಗಪಟ್ಟಣದಲ್ಲಿ ಕುಮಾರ್ ಚಿಕನ್ ಅಂತೇಳಿ ಮಸೀದಿ ಹತ್ರ ಒಳ್ಳೆ ನಾಟಿ ಕೋಳಿ ಸಿಗುತ್ತೆ. ಅಲ್ಲಿ 2 ನಾಟಿ ಕೋಳಿನ ತೊಗೊಳೋಣ ಅಂತ ಹೇಳಿ ಅಲ್ಲಿ ಹೋಗಿ ನಾಟಿ ಕೋಳಿನ ತೊಗೊಂಡು ಹಾಗೆ ದಾರಿಲಿ ಹೋಗ್ತಾ ಸಂದೇಶ್ ಅಂತ 9 ಗಂಟೆಗೆ ಇವನ್ ಬಂದ. ಅವನು ಹತ್ಕೊಂಡ್ಮೇಲೆ ಕೆ ಶೆಟ್ಟಳ್ಳಿ ಇವಳು ಪಾಪ 2 ಅವರ್ ಇಲ್ಲೇ ಕಾಜಲ್ ಮತ್ತೆಲ್ಲ ಹೊರಟ್ವಿ. ಮಂಡ್ಯದಿಂದ ಎಲ್ಲರೂ ಕಂಪ್ಲೀಟ್ ಆಗಿ ಟಿ ಫುಲ್ ಆಯಿತು. ಅಲ್ಲಿಂದ ಹೋದ ತಕ್ಷಣ ನಾವು ಹನುಮಂತ ನಗರದಲ್ಲಿ ಆತ್ಮಲಿಂಗೇಶ್ವರ ದೇವಸ್ಥಾನ ತುಂಬ ಒಳ್ಳೆಯ ದೇವಸ್ಥಾನ, ಅದ್ಭುತವಾಗಿದೆ. ನೀವು ಕೂಡ ಅಲ್ಲಿ ಹೋಗ್ಬೋದು. ಅಲ್ಲಿ ದರ್ಶನ ಎಲ್ಲ ಆದಮೇಲೆ ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಬಂದು ನಮ್ಮ ಪವಿ ಮನೆಯಿಂದನೇ ಚಿತ್ರಾನ್ನ ಮತ್ತು ಮೊಸರನ್ನ ರೆಡಿ ಮಾಡ್ಕೊಂಡು ಬಂದಿದ್ದು, ತಿಂಡಿನೆಲ್ಲ ಅಲ್ಲೇ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಆದಮೇಲೆ ಈ ಹಾಡಿಲ್ಲ ಅಂದರೆ ಹಿಂಗೆ ಹಾಗೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತಲುಪಿದ ತಕ್ಷಣ ಹೊಳೆ ಕಡೆ ಹೋಗಿ ತುಂಬಾ ರಶ್ ಇತ್ತು, ಭಾನುವಾರ ಬೇರೆ. ಆದ್ದರಿಂದ ಹೊಳೆಯಲ್ಲಿ ಎಲ್ಲ ಕೈ ಕಾಲ ಮುಖ ತೊಳ್ಕೊಂಡು ಮತ್ತೆ ಬಂದು ದೇವ್ರ ದರ್ಶನಕ್ಕಿಂತ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಕ್ಯೂ ಇತ್ತು. ಅಲ್ಲಿ ಹೋಗುವಾಗ ಇವ್ರು ಯಾರು ದೊಡ್ಡದಾಗಿ ಹಬ್ಬನ ಮಾಡ್ತಾಯಿದ್ರು. ನಂತರ ದರ್ಶನಕ್ಕೆ ಹೋಗಿ ನಿಂತಾಗ ಗೋವಿಂದ ಗೋವಿಂದ ಅಂತೇಳಿ ತುಂಬ ಜನ ಹೋಗ್ತಿದ್ರು. ನಾವು ಒಂದ್ಸಲ ಹೋಗೋಣ ಅಂತೇಳಿ ಕೂಗ್ತಾ ಒಳಗಡೆ ಹೋದ್ವಿ. ಅದ್ಭುತವಾಗಿ ದೇವ್ರ ದರ್ಶನ ಆಯಿತು. ಕೈ ಮುಗಿದು ಎಲ್ಲರೂ. ಇದೊಂದು ಸೋಜಿಗ ಹುಂಜನ ಹುಡುಗಿ ಹಿಡಿದವಳೆ, ಆಟೆನ ಹುಡುಗ ಹಿಡಿದವನೆ ತಗೊಂಡಿದ್ಕೊಳ್ಳಿ. ಹುಂಜ ಬೇರೆ ತಲೆ ಒದ್ಬಿಟ್ಟು ಆ ಆಟೆ ಓದೋಕ್ಕೆ ತುಂಬಾ ಲೇಟ್ ಮಾಡ್ತು. ಎಷ್ಟೊತ್ತು ಲೇಟ್ ಮಾಡ್ತು ಅಂದರೆ ಅಕ್ಕಪಕ್ಕ ಸುತ್ತಮುತ್ತ ಜನ ಸೇರಿಬಿಟ್ಟು ಯಾಕಪ್ಪ ಓದಿರ್ತಾ ಇಲ್ವಾ ಅಂತ ಕೊನೆಗೂ ಸಂದೇಶ ಹಿಡ್ಕೊಂಡ್ಮೇಲೆ ಒದ್ರದ ಮೇಲೆ ಬಿಡ್ತೀವ ಒಪ್ಪಿಸ್ಕೊಂಡು ತೊಗೊಂಡೋಗಿ ಅಡುಗೆಗೆಲ್ಲ ಒಂದು ಜಾಗದಲ್ಲಿ ರೆಡಿ ಮಾಡಿಕೊಂಡು ತಂದಿದ್ದಂಥ ಸ್ಟವ್ ಇವು ಎಲ್ಲ ನಾವೇ ತೊಗೊಂಡೋಗಿದ್ವಿ. ಅಲ್ಲೇ ಪೂಜೆನೆಲ್ಲ ಸ್ಟಾರ್ಟ್ ಮಾಡಿ ಮಟನ್ನು ಚಿಕನ್ನು ಒಳ್ಳೆ ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಮಾಡಿ ಎಲ್ಲ ಅಡುಗೆನ ಸ್ಟಾರ್ಟ್ ಮಾಡಿದ್ರು ಮಾಡ್ಲಿಕ್ಕೆ ಅಂತೇಳಿ. ಈ ಥರ ಅವನು ನಲ್ಲಿ ಮುಳ್ಳಿನ ಕೇಳ್ಕೊಂಡು ಅಡುಗೆಲ್ಲ ಆದಮೇಲೆ ಒಂದು ಪೂಜೆನ ಮಾಡಿಬಿಟ್ಟು ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಗೊಳ್ಳಿ ಚಿಕನ್ ಕಬಾಬು, ಮಟನ್ ಚಾಪ್ಸು, ನಾಟಿ ಕೋಳಿ ಸಾಂಬಾರು, ಆಹಾಹಾ ತಿಂತಾಯಿದ್ರೆ ಒಳ್ಳೆ ಅದ್ಭುತವಾಗಿತ್ತು. ತುಂಬಾ ಟೇಸ್ಟ್ಫುಲ್ಲಾಗಿ ಪವಿ ಮತ್ತು ಅರ್ಚನಾ ಸೇರ್ಕೊಂಡು ಮಾಡಿದರು. ಊಟಾದ್ಮೇಲೆ ಮತ್ತೆ ಪ್ಯಾಕ್ ಮಾಡ್ಕೊಂಡು ಜನ ವಾಪಸ್ ರಿಟರ್ನ್ ನಮ್ಮೂರಿಗೆ ತಿರ್ಸಿದ್ವಿ. ಬರುವಾಗ ದಾರಿ ಉದ್ದಗೂ ಒಳ್ಳೆ ಸಾಂಗು ಮೋಜು ಮತ್ತು ಡ್ಯಾನ್ಸು ಒಳ್ಳೆ ಎಂಜಾಯ್ ಮಾಡಿಕೊಂಡು ಕೆಲವೊಂದು ರೀಲ್ಸ್ ಮಾಡಿ ಅಲ್ಲೇ ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದರಲ್ಲಿ ಅದ್ಭುತವಾಗಿ ಈ ಒಂದು ಜರ್ನಿನ ಮುಗಿಸಿ ಎಲ್ಲರೂ ಸೇಫಾಗಿ ಬಂದು ಮನೇನ ತಲುಪಿದ್ವಿ. ಅಲ್ಲಿ ಕಳೆದಂಥ ಟೈಮು ನಿಜವಾಗೂ ಎಲ್ಲರಿಗೂ ಖುಷಿ ಕೊಡ್ತು. ಇನ್ನೊಂದು ಲಾಗ್ನ ಮೂಲಕ ಮತ್ತೆ ನಾನು ನಿಮ್ಮ ಭೇಟಿ ಮಾಡ್ತಾ ಇಲ್ಲಿವರೆಗೂ ಬಾಯ್.